ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ದಿನ ನಾನು ಹಾಸನ ಜಿಲ್ಲೆಗೆ ಬಂದಂಥ ವಿಷಯ ನಿಮ್ಮೆಲ್ಲರಿಗೂ ಈಗಾಗಲೇ ನೀವು ನನ್ನ ಜೊತೆಲಿ ಬಂದಿದ್ದೀರಿ. ಕಳೆದ ಒಂದು 4-5 ದಿನಗಳ ದೊಡ್ಡ ಮಟ್ಟದ ಮಳೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ಅನಾಹುತಗಳಾಗಿದೆ. ವಿಶೇಷವಾಗಿ ಸಕಲೇಶಪುರ ಭಾಗದಲ್ಲಿ ದೊಡ್ಡ ಮಟ್ಟದ ಅನಾಹುತ, ಜೊತೆಗೆ ಪಶ್ಚಿಮ ಘಟ್ಟದ ನಮ್ಮ ಹಾಸನ ಮಂಗಳೂರಿನ ರಸ್ತೆಯ ಅಗಲೀಕರಣ ಏನು ನಡೀತಾ ಇದೆ, ರಾಷ್ಟ್ರೀಯ ಹೆದ್ದಾರಿಯ ಯೋಜನೆ ಅವೈಜ್ಞಾನಿಕವಾದ ರೀತಿಯ ಕಳಪೆ ಕಾಮಗಾರಿಗಳು ಇರ್ತಕ್ಕಂಥದ್ದು ಗಮನಿಸಿದ್ದೇನೆ. ಈಗಾಗಲೇ ಅದೆಲ್ಲ ವಿಷಯ ನಿಮ್ಮ ಮುಂದೆ ಹೇಳಿದ್ದೇನೆ. ಈಗಾಗಲೇ ಅದರ ಬಗ್ಗೆ ಮಾಹಿತಿ ತಗೊಂಡಿದ್ದೀರಿ, ನೀವು ನೋಡಿದ್ದೀರಿ, ನಾನು ಸಹ ನನ್ನ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಕಳೆದ ಲೋಕಸಭೆಯ ಚುನಾವಣೆಯ ನಂತರ ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಅನಾಹುತಗಳನ್ನು ನೋಡಲಿಕ್ಕೆ ಬಂದಿದ್ದೇನೆ. ಚುನಾವಣಾ ಫಲಿತಾಂಶದ ನಂತರ ಇರ್ಬೋದು, ಚುನಾವಣೆಯ ಆಸುಪಾಸಿನಲ್ಲಿ ನಡೆದಂಥ ಕೆಲವು ಅಹಿತಕರ ಘಟನೆಗಳು ಸಹ ಏನಿದೆ, ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಮತ್ತು ಜಿಲ್ಲೆಯ ಜನತೆಯಲ್ಲೂ ಸಹ ಒಂದು ರೀತಿಯ ನಿರಾಸೆ ಮತ್ತು ಯಾವೊಂದು ಜಿಲ್ಲೆಯ ಜನತೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಒಂದು ರಾಜಕೀಯದ ಬೆಳವಣಿಗೆಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ದೇಶದ ಕೆಂಪು ಕೋಟೆಯ ಮೇಲೆ ಬಾವುಟವನ್ನು ಆರಿಸ್ತಕ್ಕಂಥ, ರಾಷ್ಟ್ರಧ್ವಜವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಂಥ ಜನತೆ ಹಾಸನ ಜಿಲ್ಲೆಯ ಜನತೆ, ಹಾಸನ ಜಿಲ್ಲೆಯ ನಮ್ಮ ಕಾರ್ಯಕರ್ತರು. ಅವರ ಒಂದು ಸುದೀರ್ಘವಾದ ದೇವೇಗೌಡರ ರಾಜಕಾರಣದ 60 ವರ್ಷಗಳ ಏಳು ಬೀಳುಗಳಲ್ಲಿ ಅವರ ಒಂದು ರಾಜಕೀಯದ ಬೆಳವಣಿಗೆಗೆ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆ. ಅದು ನಮ್ಮ ಬದುಕು ಇರೋವರೆಗೂ ನಾವು ಮರೀಲಿಕ್ಕೂ ಸಾಧ್ಯ ಇಲ್ಲ. ಅದು ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಜನತೆ ಇಲ್ಲಿಯ ಒಂದು ಬೆಳವಣಿಗೆಗಳೇನಾಗಿದೆ, ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು ಜಿಲ್ಲೆಗೆ ಬರಬೇಕು ಅಂತಕ್ಕಂಥದ್ದು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದು ನನಗೆ ಗೊತ್ತಿದೆ. ಆದರೆ ನಾನು ಇವತ್ತು ಬಂದಿದ್ದು ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿ, ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಯೋಜನೆ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಕೇಂದ್ರದ ಭೂ ಸಾರಿಗೆ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರನ್ನು ಸಹ ಖುದ್ದು ಒಂದು ಬಾರಿ ಈ ಭಾಗದಲ್ಲಿ ಆದಂಥ ಅನಾಹುತಕ್ಕೆ ಕಾರಣಗಳೇನಿದೆ, ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರನ್ನು ಸಹ ಅವರ ಒಂದು ಜೊತೆಗೂಡಿ ಇಲ್ಲಿಗೆ ಬರ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೂ ಇದ್ದೇನೆ. ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಭಾಳ ದಿನಗಳಿಂದ ಈ ಒಂದು ರಸ್ತೆಯ ವಿಷಯದಲ್ಲಿ ಒಂದು ಸುರಂಗ ಮಾರ್ಗದ ಮುಖಾಂತರ ಈ ರಸ್ತೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಆಗಬೇಕು ಅಂತಕ್ಕಂಥ ಚರ್ಚೆಗಳೇನಿದೆ, ಅದಕ್ಕೆ ಕಾನೂನಿನ ಒಂದು ಅರಣ್ಯ ಇಲಾಖೆಯ ತೊಡಕುಗಳಿದೆ. ಕಳೆದ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆನೂ ಗಡ್ಕರಿಯವರು ಮಾತನಾಡಿದ್ದಾರೆ ನನ್ನ ಜೊತೆಯಲ್ಲಿ.
ಈ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇನೆ, ಮುಂದೆ ನಾನು ರಾಜಕೀಯದ ಒಂದು ಪಕ್ಷದ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಮ್ಮ ಲೋಕಸಭೆಯ ಕಲಾಪಗಳೇನು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ, ಮುಗಿದ ನಂತರ ಆಗಸ್ಟ್ 15ನೇ ತಾರೀಕಿನ ನಂತರ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರಗಳ ಒಂದು ಸಲಹೆ ನನಗೇನು ಕೊಟ್ಟಿದ್ದಾರೆ. 15ನೇ ತಾರೀಕಿನ ನಂತರ ರೇವಣ್ಣವ್ರ ನೇತೃತ್ವದಲ್ಲೇ ಮಾಡ್ತೀವಿ. ನಾನು ರೇವಣ್ಣವ್ರ ಬಗ್ಗೆ ಹೇಳೋದಾದರೆ, ಬಹುಶಃ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಯಾರೂ ಮರೀಲಿಕ್ಕಾಗೋದಿಲ್ಲ. ಇವತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅವರು, ಆದರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹುಶಃ ನಮ್ಮೆಲ್ಲರನ್ನೂ ಒಂದು ಹೆಜ್ಜೆ ಮುಂದೆ ಮೀರಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಯಾರೂ ಮರೀಲಾರರು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಇತ್ತೀಚೆಗೆ ನಾನು ಚುನಾವಣೆಯಿಂದ ಮುಂಚೆ ಜಿಲ್ಲೆಗೆ ಬಂದಾಗ ಯಾವೊಂದು ಹಾಸನ ಹಾಲು ಉತ್ಪಾದಕರ ಏನೋ ಒಂದು ನಮ್ಮ ಸಹಕಾರಿ ಸಂಘ ಇದೆ, ಅವರ ನೇತೃತ್ವದಲ್ಲೇ ಇಲ್ಲಿ ಹಾಸನ ಒಳನರಸೀಪುರ ರಸ್ತೆಯಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 60 ಎಕರೆಯ ಭೂಮಿಯಲ್ಲಿ 650 ಕೋಟಿಗೂ ಹೆಚ್ಚಿನ ಹಣವನ್ನು ಇವತ್ತು ಆ ಯೋಜನೆಗೆ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಬಹುಶಃ ಬೆಂಗಳೂರಿನ ಮದರ್ ಡೈರಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಶಾಶ್ವತವಾದಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಆ ಒಂದು ಯೋಜನೆಯನ್ನು ನೋಡಿದಾಗ ಆ ಒಂದು ಯೋಜನೆಗೆ ಅವರು ಯಾವೊಂದು ದೂರದೃಷ್ಟಿಯಿಂದ ಮಾಡಿದ್ದಾರೆ, ಇದು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಅವರ ನೇತೃತ್ವದಲ್ಲೇ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ಜೊತೆ ಸ್ವಲ್ಪ ನಾನು ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥದ್ದು ಒಂದು ಭಾಗ ನಮಗೆ. ಏಕೆಂದರೆ ಈ ಒಂದು ನೆಲದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಜಿಲ್ಲೆಯ ಕಾರ್ಯಕರ್ತರು, ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾವು ಎಂದೂ ಸಹ ಮರೀತಕ್ಕಂಥವರಲ್ಲ. ಅದರಿಂದ ಇವತ್ತು ಏಕೆಂದರೆ ನಾವು ಮೊದಲಿಂದ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ತಾಯಿ ಭಗವಂತನಲ್ಲಿ ಹೆಚ್ಚಿನ ಒಂದು ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಶಿವನನ್ನು ಆರಾಧನೆ ಮಾಡ್ತಕ್ಕಂಥವ್ರು. ಅವರ ಒಂದು ಶಿವನ ಆರಾಧನೆಯ ಫಲ ಇರ್ಬೋದು ಮತ್ತು ಅವರ ಆಶೀರ್ವಾದ ಇರ್ಬೋದು. ಒಂದು ಕಡೆ ರಾಜಕೀಯದಲ್ಲಿ ಹಲವಾರು ರೀತಿ ಏಳು ಬೀಳುಗಳ ನಡುವೆ ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೊರಟರು. ಆ ಭಗವಂತನ ಅನುಗ್ರಹದಲ್ಲಿ ಒಂದು ಕಡೆ ಭಗವಂತ ರಾಜಕೀಯವಾದ ಶಕ್ತಿಯನ್ನು ತುಂಬುತ್ತಾನೆ ನಮ್ಮ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ. ಅದೇ ರೀತಿ ಕೆಲವು ದುಃಖವನ್ನು ಸಹ ಕೊಡ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥದ್ದು ನಿಜ, ನೋವಿನ ಸಂಗತಿಗಳು ನಡೆದಿದ್ದಾವೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಏನೇ ಇರಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಈ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಏನಿದೆ, ಈ ಶಕ್ತಿಯನ್ನು ಈ ನಾಡಿನ ಅಭಿವೃದ್ಧಿಗೆ, ಅದರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ, ಅವರ ಒಂದು ನಾಯಕತ್ವದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಕ್ಕಂಥ ತೀರ್ಮಾನಗಳೇನಾಗ್ತಾ ಇದೆ. ಒಂದು ಅವಕಾಶ ನನ್ನ ಪಾಲಿಗೂ ಸಹ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ನೀಡಿದ್ದಾರೆ. ಅದಷ್ಟೇ ಅಲ್ಲ,
ಅಲ್ಲಿ 2 ಇಲಾಖೆಯ ಜವಾಬ್ದಾರಿಯನ್ನು ಕೊಡೋದ್ರ ಜೊತೆಗೆ ಪ್ರಮುಖವಾದಂಥ 2 ಕಮಿಟಿಗಳು, ಒಂದು ಎಕನಾಮಿಕ್ ಅಫೈರ್ಸ್ ಕಮಿಟಿ, ಮತ್ತೊಂದು ವಿಶೇಷವಾಗಿ ಈ ದೇಶದ ಅಭಿವೃದ್ಧಿಗೆ ಕೈಗೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಕಮಿಟಿ ನೀತಿ ಆಯೋಗ. ನೀತಿ ಆಯೋಗದಲ್ಲೂ ಒಂದು ವಿಶೇಷ ಆಹ್ವಾನಿತರಾಗಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲದರ ಹಿನ್ನೆಲೆಯಲ್ಲಿ ಈ ನಾಡಿನ ಸಮಗ್ರ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ದೇವೇಗೌಡರ ಮಾರ್ಗದರ್ಶನ ಏನಿದೆ ನನಗೆ. ಇವತ್ತು ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಮಾನ, ಮತ್ತು ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ನನ್ನ ಒಂದು ಆಡಳಿತದ ಬಗ್ಗೆ ಅವರಲ್ಲೇನು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಜವಾಬ್ದಾರಿ ದೊರಕಿದೆ. ಈ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದೇನಿದೆ, ನಾನು ದೇವೇಗೌಡರು ಈ ಜಿಲ್ಲೆಯಲ್ಲಿ ಹುಟ್ಟಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಯೋಜನೆಗಳನ್ನು ಈ ದೇಶಕ್ಕೇನು ಕೊಟ್ಟಿದ್ದಾರೆ. ಅವರ ಒಂದು ಮನಸ್ಸಿನಲ್ಲಿದ್ದಂಥ ಹಲವಾರು ಯೋಜನೆಗಳು ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ದೇವೇಗೌಡರ ನಿರೀಕ್ಷೆ ಮತ್ತು ನನ್ನ ರಾಜ್ಯದ ಜನತೆಯ ನಿರೀಕ್ಷೆಗೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಈ ಹುದ್ದೆಗಳ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಮಣ್ಣಿನ ನೆಲದಲ್ಲಿ ನಾಡಿನ ಜನತೆಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ, ನಿಮ್ಮ ಮುಂದೆ, ನಿಮ್ಮ ಮುಖಾಂತರ. ಇದು ಒಂದು ಭಾಗ. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇನೆ. ಇತ್ತೀಚೆಗೆ ವಿಧಾನಸಭೆ ಅಧಿವೇಶನ ಏನು ನಡೀತಾ ಇದೆ, ಅಧಿವೇಶನದಲ್ಲಿ ಈಗಿನ ಸರ್ಕಾರದ ಹಲವಾರು ಅಕ್ರಮಗಳು, ಆ ಅಕ್ರಮಗಳನ್ನು ಇವತ್ತು ಸಮಜಾಯಿಷಿ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ತು ನಡೀತಾ ಇದೆ ಈ ಸರ್ಕಾರದಿಂದ, ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ. ಅದಷ್ಟೇ ಅಲ್ಲ, ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಒಂದು ದಿನ 4 ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಷಿ ಕೊಡ್ತಾರೆ. ಈ ರಕ್ಷಣೆಯನ್ನು ಯಾವ ರೀತಿ ಪಡ್ಕೊಳ್ಳಲಿಕ್ಕೆ ಪಾಪ ಅವರ ಪ್ರಯತ್ನ ನೋಡಿದಾಗ ನಿಜಕ್ಕೂ ಇಂಥ ಒಂದು ಪರಿಸ್ಥಿತಿ ಬರಬಾರದಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ. ವಿಧಾನಸಭೆಯ ಕಲಾಪದಲ್ಲಿ ಉತ್ತರ ಕೊಡಲಿಕ್ಕಾಗದೆ ಒಂದು ಪ್ರಾಯೋಜಿತವಾದಂಥ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶಿಸಿ ಮಾತನಾಡಿದ್ರು. ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯದ ಎಲ್ಲ ನಮ್ಮ ಚಾನಲ್ಗಳೇನಿದೆ, ಚಾನಲ್ಗಳಲ್ಲಿ ಅವರ ನೇರವಾದ ನಾಡಿನ ಜನತೆಗೆ ಕೊಟ್ಟಂಥ ಸಂದೇಶ. 187 ಕೋಟಿ ಎಲ್ಲ ದುಡ್ಡು ನುಂಗಾಕಿರೋದು, 94 ಕೋಟಿ ಅಂತೇಳಿ ಪಾಪ ಅವ್ರು ಏನು ಹೇಳ್ತಾರೆ, 94 ಕೋಟಿ ತಿಂದರೂ ಭ್ರಷ್ಟಾಚಾರವೇ, 90 ಕೋಟಿ ತಿಂದರೂ ಭ್ರಷ್ಟಾಚಾರ, 90 ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ, 94 ಕೋಟಿ ಅಷ್ಟೇ ಅಕ್ರಮ ಅಂತಕ್ಕಂಥದ್ದು ಏನು ಹೇಳ್ತಾರೆ. ಈ ರೀತಿಯ ಅಕ್ರಮ ಈ ಸರ್ಕಾರದಲ್ಲಿ ನಡೀತಂಥ ಸಂದರ್ಭದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ಳದಿದ್ರೆ ಈ ಅಕ್ರಮ ಹೊರಗೆ ಬರ್ತಿತ್ತ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಆ ನಿಗಮಗಳಿಗೆ ಇನ್ನು ದುಡ್ಡನ್ನು ನಾವು ಕೊಡೋದಿಲ್ಲ, ಇನ್ನು ಖಜಾನೆಯಿಂದಲೇ ನಾವು ನೇರವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ತರ್ತೀವಿ, ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನು ಖಜಾನೆಗೆ ವಾಪಸ್ಸು ವರ್ಗಾಯಿಸಲಿಕ್ಕೆ ಹೇಳ್ತಾ ಇದ್ದೇವೆ ಅಂತೇಳಿ ಇವತ್ತು ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ನಾನು 2017 ಈ ರಾಜ್ಯದಲ್ಲಿ ನಡೀತಕ್ಕಂಥ ಪ್ರಕರಣಗಳೇನು ಹಣದ ಅವ್ಯವಹಾರಗಳು ನಡೀತಾ ಇದೆ, ಒಂದು ಬಾರಿ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ FDಯಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಖಜಾನೆಗೆ ವಾಪಸ್ ತಗೊಂಡು ಏನೇನಾಗಿದೆ ಅಂತಕ್ಕಂಥ ಪರಿಶೀಲಿಸಬೇಕು ಅಂತ 2017 ನಾನು ಸರ್ಕಾರಕ್ಕೆ ಸಲಹೆ ಕೊಟ್ಟವನು.
ಅದಷ್ಟೇ ಅಲ್ಲ 4 ಗಂಟೆ ಮೇಲೆ ಪಾಪ ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಬಿಟ್ರು. ಇಲ್ಲಿ ಉತ್ತರ ಕೊಡೋಕ್ಕಾಗದೆ. ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನೇ ಅಂತ ಈಗ ಬಾಮೈದಿಂದ ಹೇಳ್ತಾವ್ರೆ. ಬಾಮೈದಿಂದ ಆಗಿರೋ ತಪ್ಪು ಅಂತೇಳಿ ಆ ಭೂಮಿ ಬಾಮೈದ ತಗೊಳ್ಳೋಕ್ಕೂ ಅವಕಾಶ ಇತ್ತಾ? ಯಾರ ಭೂಮಿ ಅದು? ನಾನು ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವಲ್ಲ, ಪರಿಶಿಷ್ಟರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಯಾಕೆಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರಿಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಬಂದವ್ರು ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ. ಉದ್ಧಾರ ಮಾಡಿರಿ ಒಬ್ಬರೇ ಅಂತ 39,000 ಕೋಟಿ ಕೊಟ್ಟಿದ್ದೀನಿ ಅಂತ. ಆ 39,000 ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ? ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳಿಕ್ಕೆ 21 ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ BJP ಸ್ನೇಹಿತರುಗಳ ಮೇಲೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. 2013ರಿಂದ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 5 ವರ್ಷ ಆಡಳಿತ ನಡೆಸಿದ್ದಾರೆ. ಕಳೆದ 1.25 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಯಾತಕ್ಕೆ ಅಕ್ರಮಗಳು ಈಗ ನೀವೇನು ಹೇಳ್ತಾ ಇದ್ದೀರಿ? 2010 2011 ಈಗೇನು ಹೇಳ್ತಾ ಇದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೇ? ಇವತ್ತು ಈ ಪ್ರಕರಣಗಳನ್ನು ಮುಚ್ಚಾಕೊಳ್ಳಿಕ್ಕೆ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಇದೆಲ್ಲವನ್ನು ತನಿಖೆ ನಡೆಸ್ತೀವಿ ಅಂತ ಇವತ್ತು ನೀವೇನು ಹೇಳ್ತಾ ಇದ್ದೀರಿ? ಯಾವ ತನಿಖೆ ನಡೆಸ್ತೀರಿ ನೀವು? ಎಲ್ಲಿಂದ ತನಿಖೆ ಮಾಡಿ ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ? ಅರ್ಕಾವತಿ ಬಡಾವಣೆ 3,000 ಎಕರೆ ಅವತ್ತು ನೋಟಿಫೈ ಮಾಡಿ ಎಷ್ಟು ಎಕರೆ ಉಳಿಸಿ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಿ? ಆ ರೀಡು ಮಾಡಿದ್ರಲ್ಲ, ಆ ರೀಡುನಲ್ಲಿ ನಿಜವಾದ ರೈತರು ಭೂಮಿ ಯಾವುದನ್ನು ವಶಪಡಿಸ್ಕೊಂಡಿದ್ರಿ ಬಡಾವಣೆ ನಿರ್ಮಾಣಕ್ಕೆ, ಆ ರೀಡು ಹೆಸರಿನಲ್ಲಿ ಎಷ್ಟು ಜನ ನಮ್ಮ ರೈತರ ಭೂಮಿ ಕಳ್ಕೊಂಡಿದ್ರು ಅವರಿಗೆ ವಾಪಸ್ ಕೊಟ್ಟಿದ್ದೀರಿ? ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ಮಾಡಿದ್ರಲ್ಲ, ಆಯೋಗದ ವರದಿ ಎಲ್ಲೋಯ್ತು? ನೀವು ಇದೆಲ್ಲ ಮಾಡ್ಬೋದಾಗಿತ್ತು ಅಂತಾರೆ. ನಾನು 18ರಲ್ಲಿ ಮುಖ್ಯಮಂತ್ರಿ ಆಗಿದ್ದು, ನಾನು ಸ್ವತಂತ್ರವಾದ ಸರ್ಕಾರ ನನ್ನ ಕೈಲಿ ಜನ ಕೊಡಲಿಲ್ಲ. ನಿಮ್ಮ ಜೊತೆನೇ ಸೇರಿ ಸರ್ಕಾರ ಮಾಡಬೇಕಾಗಿದ್ದು ನಾನೆಲ್ಲಿ ಅದನ್ನು ವರದಿ ನನ್ನ ಕೈ ಕೊಡ್ಲಿಕ್ಕೆ ನೀವು ಬಿಡಬೇಕಲ್ಲ. ಪ್ರತಿಯೊಂದಕ್ಕೂ ನಮ್ಮ ಇಲಾಖೆಗೆ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಕೊಂಬಂದಂಥವ್ರು ಪಾಪ ನೆನ್ನೆ ಹೇಳಿದ್ದಾರೆ ನಮ್ಮ ಕನಕಪುರದವರು. ಈಗ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡೋರು ಕುಮಾರಸ್ವಾಮಿನ 39 ಜನ ಗೆದ್ದಿದ್ರು, ಅವ್ರ ಮುಖ್ಯಮಂತ್ರಿ ಮಾಡೋದು. ದೇವೇಗೌಡರು 16 ಸೀಟ್ ಗೆದ್ದಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು. ತೆಗೆದಿದ್ದು ಯಾರು ಅಂತ ಹೇಳ್ಬೇಕಲ್ಲ. 39 ಜನ ಗೆದ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿ ಅಂತ ನಿಮ್ಮ ಹತ್ರ ಬಂದವನ ನಾನು? ದೇವೇಗೌಡರಿಗೆ ನಿಮ್ಮ ಹತ್ರ ಬಂದವರ? ಅವತ್ತು ಜನತಾದಳದಲ್ಲಿ 54 ಜನ ಗೆದ್ದಿದ್ರು, ಕರ್ನಾಟಕದಿಂದ 16 ಜನ ಗೆದ್ದಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು 190 180 ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು ನಿಮ್ಮಿಂದ ಆಗಿದ್ದ? ದೇವೇಗೌಡರು ಏನು ತಪ್ಪು ಮಾಡಿದ್ದು ತೆಗೆದವ್ರು ಯಾರು? ಒಬ್ಬ ಕನ್ನಡಿಗನ್ನ. ಕುಮಾರಸ್ವಾಮಿ ತೆಗೆದವ್ರು ಯಾರು? ಏನು ನಾನು ಮಾಡಿದ ತಪ್ಪಿಗೆ ತೆಗೆದ್ರ ನೀವು ನನ್ನ? ಇವೆಲ್ಲ ಅದೆಲ್ಲ ಒಂದು ಭಾಗ. ಅದರಿಂದ ಈ ಸರ್ಕಾರ ಇವತ್ತು 21 ಹೊಸ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಮುಖ್ಯಮಂತ್ರಿಗಳು ಪಾಪ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಉತ್ತರ 10 ಪುಟವೋ 20 ಪುಟವೋ ಯಾವ ವಕೀಲನ ಕೈಯಲ್ಲಿ ಬರೆಸ್ಕೊಂಡ್ರೋ ಓದ್ತಕ್ಕಂಥ ಒಂದು ಪರಿಸ್ಥಿತಿಗೆ ಉತ್ತರವನ್ನು ಈ ರಾಜ್ಯದಲ್ಲಿ ಕಂಡಂಥದ್ದು ಇದೇ ಮೊದಲನೇ ಬಾರಿಗೆ ರಾಜ್ಯದಲ್ಲಿ. ಮೂಡಾ ಪ್ರಕರಣಕ್ಕೆ ಯಾರೋ ಒಬ್ಬರನ್ನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ಆಯೋಗ ತನಿಖೆ ವರದಿನೇ ಇಡಲಿಲ್ಲ. ಅದು ಇಲ್ಲಿ ನೈಸ್ದು BMIC ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು. 8 ವರ್ಷ ಆಯಿತು.
7 ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಜಯಚಂದ್ರ CBI ಕೊಡಬೇಕು, ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. 760 ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ, ಈ ಪ್ರೋಗ್ರಾಮ್ನೇ ಸ್ಕ್ರ್ಯಾಪ್ ಮಾಡಬೇಕು ಅಂತ ಕೊಟ್ಟರು. ಎಲ್ಲಿಟ್ಟಿದ್ದೀರಿ ಆ ವರದಿ? ಗ್ರೇಟರ್ ಬೆಂಗಳೂರು ಮಾಡೋ ಮಹಾನ್ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ವರದಿಯ? ಯಾರ ಮನೇಲಿ ಇಟ್ಕೊಂಡಿದ್ದೀರಿ? ಈಗ ಅದು ಎಂಥದ್ದು ನೈಸ್ ರೋಡಲ್ಲಿ ಇದು ಕಟ್ತಾರಂತೆ, ಎಂಥದ್ದು ಬೆಂಗಳೂರು ನಗರ ನೋಡೋಕ್ಕೆ, ವೀಕ್ಷಣೆ ಮಾಡೋಕ್ಕೆ. ಟವರ್ ಅದೆಂಥದ್ದು, ಅದೆಂಥ ಟವರು? ಐಫಿಲ್ ಟವರು, ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ಈ ನೈಸ್ ರೋಡ್ ರಸ್ತೆಯಲ್ಲಿ. ಅವೆಲ್ಲ ಆಸ್ತಿ ಯಾರು ಬರ್ಸ್ಕೊಂಡವ್ರು? ಈಗ ಯಾರು ಸೂಪರ್ದಲ್ಲಿ ಇಟ್ಕೊಂಡಿದ್ದೀರಿ? ಇದೆಲ್ಲ ದೊಡ್ಡ ಇತಿಹಾಸ. ಈಗ ಅದೆಂಥದ್ದು ನಿಮ್ಮ ಇದೆಯಲ್ಲ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇಂಥದ್ದು 4 ಭಾಗದಲ್ಲಿ ಟೆಂಡರ್ ಕರೀತೀರಂತಲ್ಲಪ್ಪ, ಏನೋ ಓಪನ್ ಚರ್ಚೆಗೆ ತಯಾರಾಗವ್ರಂತೆ. ಪಾಪ ಏನು ದಾನ ಧರ್ಮ ಮಾಡೋದವ್ರಂತೆ ಇವ್ರು. ನೆನ್ನೆ ಎಲ್ಲ ಕೇಳ್ತಾ ಇದ್ದೆ, ದಾನ ಧರ್ಮ ಮಾಡಿ ಬಂದವರಂತೆ, ಭಾಳ ನೀತಿವಂತರು. ಅದರಿಂದ ಇವೆಲ್ಲ ಚರ್ಚೆ ಮಾಡ್ತೀನಿ. ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದಿದೆಯಲ್ಲ, ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ 92 ಕೋಟಿ ದುಡ್ಡು ಕೇಳ್ತಿಲ್ಲ. 62 ಕೇಳೋದು 92, 62 ಕೋಟಿ ಕೊಟ್ಬಿಟ್ರು ಕೊಟ್ಬಿಡ್ತಾರಂತೆ ಪುಕ್ಸಟ್ಟೆ. ಜಮೀನು ಅವ್ರದ, ಅದು ನೋಟಿಫೈ ಆಗಿದೆ 92ರಲ್ಲಿ, 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗಿದೆ. ದುಡ್ಡು 3,20,000 ದುಡ್ಡು ಕಟ್ಟವ್ರು, 24,000ನ ಅವನ ಅಕೌಂಟಿಗೆ. ಆ ದುಡ್ಡು ವಾಪಸ್ ಕೊಟ್ಟಿದ್ದೀರಾ ಆ ಡಿನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ? ಆಮೇಲೆ 98ರಲ್ಲಿ ಪಾಪ ಅವನು ಬದುಕೇ ಇಲ್ಲ. ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಟ್ಟಾರೆ ಯಾರು? ಆ ಲ್ಯಾಂಡ್ನ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ. ಡಿನೋಟಿಫಿಕೇಷನ್ 98ರಲ್ಲಿ ನಿಂಗ ಉರುಫ್ ಜವರ್ನ ಹೆಸ್ರಿಗೆ ಮಾಡಿದಿರಲ್ಲ, ಅವನು ನಿಂಗ ತೀರ್ಕೊಂಡು ಹೋಗಿರೋದು ಯಾವಾಗ? ಏನೋ ಸ್ವರ್ಗದಿಂದ ಅರ್ಜಿ ಕಳಿಸಿದ್ದೀರಾ ಡಿನೋಟಿಫೈ ಮಾಡಿ ಅಂತ? ಆ ಜಮೀನನ್ನ ಈಗ ನಿಮ್ಮ ಬಾಮೈದ ಖರೀದಿ ಮಾಡಿ ಅದನ್ನು ದಾನ ಕೊಟ್ಟು, ಏನು ಡ್ರಾಮಾ ಇದು? ನೆನ್ನೆಲೆಲ್ಲ ಚರ್ಚೆ ಆಗಿರ್ಬೇಕಲ್ಲ ನಿಮ್ಮ ಮುಂದೆ. ನಂದೆಂಥದ್ದು ಸೈಟ್ ಐತಂತಲ್ಲಿ, ಮೂಡಕ್ಕೆ ಬರಲಿ ಮಾತಾಡ್ತೀವಿ ಅಂತ ಹೇಳಿ. ಹಾಂ, ನಾನು 106 ಬಾರಿ ಹೇಳಿದ್ದೀನಿ ನಮ್ಮದು ತೆರೆದ ಪುಸ್ತಕ ಅಂತ ಹೇಳಿ. 85ರಲ್ಲಿ 21,000 ಸ್ಕ್ವೇರ್ ಫೀಟು ನನಗೆ ಇಂಡಸ್ಟ್ರಿಯಲ್ ಲೇಔಟನ್ನು ಅಲಾಟ್ ಮಾಡಿದರು. 1985, 40 ವರ್ಷ ಆಗಿದೆ. ಪಾಪ ಈಗ ತೆಗಿತಾ ಇದ್ದೀರಲ್ವಾ, 40 ವರ್ಷದ್ದು ತೆಗೀರಿ. 85ರಲ್ಲಿ ನನಗೆ ಅಲಾಟ್ ಆಗಿ ದುಡ್ಡು ಕಟ್ಟಿದ್ದೀನಿ. ನಂತರ ನನಗೆ ಅಲಾಟ್ಮೆಂಟ್ ಮಾಡಿದ ಜಾಗದಲ್ಲಿ ಯಾವನೋ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟವನೆ. ಆ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನಾನು ಮತ್ತೆ ಅರ್ಜಿ ಹಾಕೋದು ಬೇಡ ಅಂತಲೇ ಇದ್ದವನು. ನನಗೆ ಕೆಲವು ಸ್ನೇಹಿತರುಗಳು ಹಿಂಸೆ ಮಾಡಿ ನನ್ನ ಗಮನಕ್ಕೆ ಬರದೆ ಒಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು. ಇಲ್ಲಿವರೆಗೆ ಯಾವ ಕಮ್ಯುನಿಕೇಷನ್ನು ನನಗೆ ಬಂದಿಲ್ಲ. ಅದಕ್ಕೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದೀವಿ ಅಂತ ಈ ಕ್ಷಣದವರೆಗೆ ನನಗೇನು ಯಾವ ಕಮ್ಯುನಿಕೇಷನ್ನು CITಯಿಂದ ಬಂದಿಲ್ಲ. ಮುಖ್ಯಮಂತ್ರಿಗಳಿಗೆ ದಯಮಾಡಿ, ನಿಮ್ಮ ಮಂತ್ರಿಗಳು ಯಾರ್ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ದಯಮಾಡಿ ಹೇಳ್ತೀನಿ, ಇಟ್ಬಿಟ್ರಪ್ಪ ಜನಗಳ ಮುಂದೆ. ಕುಮಾರಸ್ವಾಮಿಗೆ ಅದಂತೂ 60,000 ಸ್ಕ್ವೇರ್ ಫೀಟ್ ಕೊಟ್ಟವರಂತೆ ಮೈಸೂರಲ್ಲಿ. ಯಾರೋ ಇಲ್ಲಿಂದ ದೇವೇಗೌಡರಿಂದ ಬೆಳೆದು ಈಗ ಅಲ್ಲಿಗ ಅದಂತೂ ವಕ್ತಾರ ಅಲ್ವಾ, ಎಲ್ಲದಕ್ಕೂ ನಿಂತ್ಕೊತಾರಲ್ಲ ವಕ್ತಾರ ಹೇಳೋಕ್ಕೆ. ವಿಷಯನಾದ್ರು ತಿಳ್ಕೊಂಡು ಮಾತಾಡಬೇಕು, ದಾಖಲೆ ಹಿಡ್ಕೊಂಡು ಮಾತಾಡಬೇಕು. ಈಗ ಮೂಡಾದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು. ನಿಮ್ಮದೇನಿದೆ ದಾಖಲೆ? 40% ಹೇಳಿದ್ರಲ್ಲ. ಈಗ ಅದೆಲ್ಲ ಅಲ್ಲೆಲ್ಲೋ 500 ಕೋಟಿ ಅಂತೆ, ಗಂಗಾ ಕಲ್ಯಾಣದ 400 ಕೋಟಿ ಅಂತೆ ಈಗ ಹೇಳ್ತಾ ಇದ್ದೀರಲ್ಲ. ಇಷ್ಟು ಏನು ಮಾಡ್ತಾಯಿದ್ದೀರಿ? ದುಡ್ಡು ಹೊಡ್ಕೊಂಡು ಕೂತಿದ್ದಾರನ್ನ ಈಗ ತಗೊಂಡು ಕೂತಿದ್ದೀರಲ್ಲ. ನಾಚಿಕೆ ಆಗೋದಿಲ್ವ ಸಿದ್ದರಾಮಯ್ಯನವರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞಾನದ್ದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನು. ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಎಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ
ಉಪಮುಖ್ಯಮಂತ್ರಿಗಳನ್ನ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾನೆ, ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನೂ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ. ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸೋಕ್ಕೆ ಮಿಲ್ಟ್ರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವು ನಡೆಸ್ತವ್ರಲ್ಲ ದರೋಡೆ, ಅದು ನಿಲ್ಲಿಸೋಕ್ಕೆ ಮಿಲ್ಟ್ರಿ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರಬೇಕು. ಅದು ಬರೋ ಕಾಲ ಬಂದರೆ ತರ್ಸೋಣಂತ. ಎಲ್ಲ ಒಳ್ಳೇದಾಗಲಿ ಬಿಡದೆ. ಈಗ ರಾಮನಗರ ಬದಲಾವಣೆ ಮಾಡೋಕ್ಕಾಗುತ್ತಾ? ರಾಮನಗರ ಹೆಸರನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ? ರಾಮನಗರ ಈಗ ಅವರ ಹೆಸರನ್ನ ಬದಲಾವಣೆ ಮಾಡೋಕ್ಕಾಗದೇ ಇದ್ಮೇಲೆ ರಾಮನಗರ ಬದಲಾವಣೆ ಮಾಡೋಕ್ಕಾಗುತ್ತೆ? ನಿಮಿಷ ಈಗ ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಗ್ರೇಟರ್ ಬೆಂಗಳೂರು ಇದೆಯಲ್ಲ, ಏನೋ ದಿನ ಹೇಳ್ತಾರಲ್ಲ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು. ಈಗಾಗಲೇ ರಾಮನಗರ ಜಿಲ್ಲೆ, ರಾಮನಗರದ ಡೆವಲಪ್ಮೆಂಟು ಯಾವ ರೀತಿ ಆಗಿದೆ, ಏನು ಇವರಿಂದ ಆಯಿತಾ? ಇವರು 89ರಲ್ಲಿ MLA ಅಲ್ವಾ ಸಾತ್ನೂರಿನಲ್ಲಿ? ಯಾಗಿತ್ತು ಸಾತ್ನೂರು? ಕನಕಪುರ ಆಗಿತ್ತು. ಯಾರಿಂದ ಅಭಿವೃದ್ಧಿ ಆಯಿತು? ಮಾಹಿತಿಗಳಿಲ್ವಾ? ಇವರು ಬ್ರ್ಯಾಂಡ್ ಬೆಂಗಳೂರು ಇಟ್ಟೀಗ ಇಂಪ್ರೂವ್ ಮಾಡಬೇಕಾ? ರಾಮನಗರ ಜಿಲ್ಲೆ 5 ವರ್ಷ 10 ವರ್ಷ ಆಗೋಯ್ತು ಈಗ ಇಂಪ್ರೂವ್ಮೆಂಟ್ ಆಗಿ. ಈಗ ಇವರೇನು ಇಂಪ್ರೂವ್ ಮಾಡ್ತಾರಲ್ಲಿ? ಇಲ್ಲಿ ಬೆಂಗಳೂರದು 30 ವರ್ಷಕ್ಕೆ ಲೀಸು ಕೂಡ ಕೊಟ್ಟವರಲ್ಲ ಜಾಗವ, ಯಾವನಿಗೋ 30 ವರ್ಷಕ್ಕೆ 45,000 ಕೋಟಿಗೋ ಏನೋ ಟೆಂಡರ್ ಕರೆದು ಕೊಡಬೇಕು ಅಂತೇಳಿ. ಈ ಕಸ ತುಂಬ್ಸಕ ಅಲ್ಲಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋದು. ಬೆಂಗಳೂರು ದಕ್ಷಿಣ ಅಲ್ವಾ? ರಾಮನಗರ ತೆಗೆದ ಹೆಸರನ್ನ ಕಸ ತುಂಬ್ಸಕ. ಕಸ ತುಂಬಿಸಬೇಕು ಇಲ್ಲ ಅಂತ ಹೇಳಲ್ಲ, ಕಸ ತೆಗಿಲೇಬೇಕಲ್ಲ. ಬೆಂಗಳೂರು ದಕ್ಷಿಣ ಮಾಡೋದು ಇಲ್ಲಿ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾವನೊಬ್ಬನ ಕರ್ಕೊಂಬಂದು ಮಾಡೋಕ್ಕೆ ಹೊರಟಿದ್ದಾರಲ್ಲ ಹೊರ ರಾಜ್ಯದಿಂದ, ಬ್ಲ್ಯಾಕ್ ಲಿಸ್ಟ್ನಾಗಿರೋರನ್ನ. ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನು ಬಾಯಿ ಚಪ್ಪಲಿಕ್ಕೆ. ಏನೇನು ನಡೆದಿದೆ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಇಟ್ಟಿದ್ದೀನಿ ಮೆಟೀರಿಯಲ್ನ. ಹೌದು, ನಾನು ನೋಡಿದ್ರಾಗ ಅನ್ನಿಸ್ತದ ಅವ್ರಿಗೆ ಡಿಪ್ರೆಷನ್ ಆಗಿದೆ. ಕುಮಾರಸ್ವಾಮಿ ಒಂದೊಂದು ಮಾತು, ಕುಮಾರಸ್ವಾಮಿಗೆ ಇವತ್ತು ದೆಹಲಿನಲ್ಲಿ ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನೋಡಿ ಇವರೆಲ್ಲ ಡಿಪ್ರೆಷನ್ಗೆ ಹೋಗೋವ್ರೀಗ. ಅದಕ್ಕೆ ಪಾಪ ಹೇಳ್ತಾವ್ರೆ. ಬನ್ನಿ, ಇನ್ನೂ ತೀರ್ಮಾನ ಮಾಡಿಲ್ಲ. NDA ಅಭ್ಯರ್ಥಿ ಇರ್ತಾರೆ. NDA ಅಭ್ಯರ್ಥಿ ನಿಲ್ಲದಷ್ಟೇ ಅಲ್ಲ, ಗೆಲ್ಲಬೇಕು ಆ ಸೀಟು. ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಇನ್ನೂ ಒಂದು 4 ಹೆಸರು ನೀವು ಬಿಡಿ, ತೊಂದರೆ ಇಲ್ಲ. ಈಗ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಅಂತಕ್ಕೆ ಬಂದಿಲ್ಲ. ಕೇಂದ್ರದ ನಾಯಕರುಗಳು, ರಾಜ್ಯದ ನಾಯಕರುಗಳು, BJP ನಾಯಕರುಗಳು, ನಾನು ಹೇಳೋದು ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ಯೋಗೇಶ್ ನಿಲ್ಲಬೇಕು ಅಂದರೆ ಗೆಲ್ಲಿಗೆ ಯೋಗೇಶ್ ಅವ್ರಿಗೆ ಅವಕಾಶ ಇದ್ದರೆ ಯೋಗೇಶ ನಿಲ್ತಾರೆ. ಇಲ್ಲ ಮತ್ತಿನ್ನೊಬ್ಬರು ನಿಲ್ಲಬೇಕು ಅಂದರೆ ಮತ್ತಿನ್ನೊಬ್ಬರು ನಿಲ್ಲಬೇಕಾದ್ರೆ ಇನ್ನೊಬ್ಬರನ್ನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತನಿಗೆ ಕೊಡಬೇಕಾ, ಕಾರ್ಯಕರ್ತರಿಗೂ ತೀರ್ಮಾನ ಮಾಡ್ತೀವಿ. ಈಗ ಇಲ್ಲಿ ಹಾಸನದಲ್ಲಿ ನಾನು ಮೊದಲಿಂದ ಹೇಳ್ತಾ ಇರಲಿಲ್ವಾ, ಒಬ್ಬ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ತಿರ್ಲಿಲ್ವಾ? ಚನ್ನಪಟ್ಟಣದಲ್ಲೂ ಅಷ್ಟೇ. ಇವರು ಈಗ ಚನ್ನಪಟ್ಟಣ, ಅಯ್ಯೋ ನನ್ನ ಹೃದಯ, ಅಯ್ಯೋ ಇದಿಲ್ಲಿದೆ ಚನ್ನಪಟ್ಟಣ. ಇಷ್ಟು ದಿವಸ ಎಲ್ಲೋಗಿತ್ತ ಗೊತ್ತಿಲ್ಲ ಚನ್ನಪಟ್ಟಣ ಅವರಿಗೆ. ಈಗ ಪಾಪ ಎಲ್ಲ ಹತ್ತಿರಕ್ಕೆ ಬಂದೋಗಿದೆ ಚನ್ನಪಟ್ಟಣ ಎಲ್ಲ, ಅವ್ರ ಹೃದಯದೊಳಗೆ ಇಟ್ಕೊಂಡವ್ರು. ಥ್ಯಾಂಕ್ ಯು. ಇಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಯಾರನ್ನ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ. ಅವ್ರ ಪಕ್ಷದ ಯಾರು ಅಭ್ಯರ್ಥಿ ನಿಂತ್ಕೊಂಡ್ರೆ ನನಗೆ ನನ್ನ ಪಕ್ಷ ಗೆಲ್ಲಬೇಕು. ಗೆಲ್ಲಕ್ಕೇನು ಕೆಲಸ ಮಾಡ್ಬೇಕು ಮಾಡ್ತೀವಿ ನೋಡೋಣ. ಈಗ ನಾನಿನ್ನೂ 1 ತಿಂಗಳು ಮುಖ್ಯಮಂತ್ರಿಯಾಗಿ 1 ತಿಂಗಳಾಗಿದೆ. ಸಾರಿ ಕೇಂದ್ರದ ಮಂತ್ರಿಯಾಗಿ ನಾನು ಇಲಾಖೆಯ ಒಂದು ರಿವ್ಯೂ ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ. ಹಲವಾರು ಕಾರ್ಖಾನೆಗಳು ದೇಶದಲ್ಲಿ ಮುಚ್ಚಿದ್ದಾವೆ. ಹಲವಾರು ರೀತಿಯಲ್ಲಿ ಇವತ್ತು ಅಭಿವೃದ್ಧಿಗೆ ಪೂರಕವಾದಂಥ ಚಿಂತನೆಗಳು ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ. ಹಲವಾರು ಅವಕಾಶಗಳಿದೆ. ಬರೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ,
ರಾಜ್ಯದ ಹಲವಾರು ಪ್ರದೇಶದಲ್ಲಿ ಕೈಗಾರಿಕೆಗಳು ತರಬೇಕು ಅಂತಕ್ಕಂಥದ್ದು ನನ್ನಲ್ಲೇ ಕೆಲವು ಯೋಜನೆಗಳನ್ನೇನು ಆಗ್ತಾ ಇದ್ದೇನೆ. ಸ್ವಲ್ಪ ಸಮಯ ಬೇಕು, ಒಂದು 5-6 ತಿಂಗಳಾದರೂ ನನಗೆ ಸಮಯ ಬೇಕಿದೆ. ಹಲವಾರು ಯೋಜನೆಗಳಿಗೆ, ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಇವತ್ತು ಹಲವಾರು ಪ್ರದೇಶದಲ್ಲಿ ಕಾರ್ಖಾನೆಗಳನ್ನು ಯಾವ್ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ 10-15 ಮೀಟಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ಬರೀ ಕಚೇರಿಲಿ ಕೂತಿಲ್ಲ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟಿಗೆ ಭೇಟಿ ಕೊಟ್ಟಿದ್ದೇನೆ, HMTಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿಂದ RINLಗೆ ಭೇಟಿ ಕೊಟ್ಟಿದ್ದೇನೆ ಹೈದರಾಬಾದಿಗೆ. ಇದೆಲ್ಲ ಕಾರ್ಖಾನೆಗಳನ್ನು ಮುಚ್ಚಿರ್ತಕ್ಕಂಥ ಕಾರ್ಖಾನೆಗಳನ್ನು ಯಾವ ರೀತಿ ಇವತ್ತು ಅದಕ್ಕೆ ಜೀವ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ನಡೆಸ್ತಾ ಇದ್ದೇನೆ. ಒಟ್ಟಾರೆ ನಮ್ಮ ರಾಜ್ಯದ ನಿರುದ್ಯೋಗದ ಸಮಸ್ಯೆಗೆ ಯಾವ ರೀತಿ ಇವತ್ತು ಕಾರ್ಖಾನೆಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಒಂದು ನೆರವಿನೊಂದಿಗೆ, ಹಣಕಾಸು ಇಲಾಖೆಯ ಸಚಿವರ ನೆರವಿನೊಂದಿಗೆ ನನ್ನ ಒಂದು ಯೋಜನೆಗಳು ಯಾವ ರೀತಿ ತರಬೇಕು ಯುವಕರ ಒಂದು ಉದ್ಯೋಗಕ್ಕೆ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.